ಇವಾಗ ನಾವು ಹರಿನಾಮ ಸ್ಮರಣೆ ಮಾಡ್ಬೇಕಾರೆ ಮೈಯೆಲ್ಲ ಜುಮ್ ಅನ್ಬೇಕು, ಸೊ ರೋಮಾಂಚನ ಆಗಬೇಕು, ಕಣ್ಣಲ್ಲಿ ನೀರು ಬರಬೇಕು, ಖುಷಿ ಆಗಬೇಕು, ಡ್ಯಾನ್ಸ್ ಮಾಡಬೇಕು, ಇದೆಲ್ಲ ಅನ್ಸುತ್ತೆ. ಇದೆಲ್ಲ ಆಗುತ್ತಾ ಇಲ್ಲ ಅಂತಂದ್ರೆ ಏನೋ ಮಿಸ್ಟೇಕ್ ಇದೆ ಅಂತ. ಅಶ್ರದ್ಧೆ ಶ್ರದ್ಧೆ ಇಲ್ಲದೆ ಇರೋರ್ಗೆ ನಾವು ಬೋಧಿಸೋಂಗಿಲ್ಲ, ಇದಂತ ಬೋಧನೆ ಮಾಡೋಂಗಿಲ್ಲ. ವೇದಗಳ ಆಶ್ರಯ ಪಡಿಲೇಬೇಕಾಗುತ್ತೆ. ನಿಂದನೆ ಮಾಡ್ರೆ ನಮ್ಗೆ ಅದು ನಾವು ಸಂಬಂಧನ ಕಳ್ಕೊಂಡ್ಬಿಡ್ತೀವಿ. ಸೊ ಹಂಗಾಗಿ ನಾವು ವೇದಗಳ ತಿರಸ್ಕರಿಸಿದ್ರೆ ಭಗವಂತನ ತಿರಸ್ಕರಿಸಿದ್ದೇನೆ ಲೆಕ್ಕ. ಯಾಕಂದ್ರೆ ಇದು ಬಂದು ದಶಮಹಾ ಅಪರಾಧ, ಇದು ಬಂದು 4ನೇ ಅಪರಾಧ. ಇದು ಈ ಭೌತಿಕ ಪ್ರಪಂಚದ ಆಚೆಗೆ ಕರ್ಕೊಂಡೋಗಿ ಗೋಲೋಕ ವೃಂದಾವನ ಮುಟ್ಸೋಷ್ಟು ಶಕ್ತಿ ಹರೇಕೃಷ್ಣ ಮಂತ್ರಗಿದೆ. ಗುರುಮುಖ ಪದ್ಮವಾಕ್ಯ ಚಿತ್ತೈತ ಕರುವಾಯ್ಕೆ ಹರಣ ಕರೋ ಮಾಣೆ ಆಶಾ ಅಂತ. ಅಂದರೆ ಗುರುಮುಖ ಪದ್ಮವಾಕ್ಯ ಅಂತಂದರೆ ಅವ್ರ ಮಾತು ನುಡಿಗಳು ಬರೋದು ವೇದ ಜ್ಞಾನ ಮತ್ತು ಕೃಷ್ಣನ ತಿಳಿಸ್ಕೊಡುವಂಥ ವಾಕ್ಯಗಳೇ ಆಗಿರುತ್ತೆ. ಸೊ ನಮ್ಮ ಚಿತ್ತನಲ್ಲಿ ಆಯ್ಕೆಗೊಳಿಸುವಂಥ ಗುರುನೇ ಪ್ರಾರ್ಥನೆ ಮಾಡ್ತೀವಿ. ಸೊ ಆಮೇಲೆ ಇದು ಬೇರೆ ಆಸೆ ಇರಬಾರ್ದು. ಅರುಣ ಕರೆ ಮನೋ ಆಶಾ ಅಂದರೆ ಯಾವುದೇ ಬೇರೆ ಆಸೆ ಇಟ್ಕೋಬಾರ್ದು. ಗುರು ಮುಖದಿಂದ ಬಂದಿರೋಂಥ ವಾಕ್ಯದಲ್ಲಿ ನಮ್ಮ ಮನಸ್ಸನ್ನು ಆಯ್ಕೆಗೊಳಿಸ್ಬೇಕು ಮತ್ತು ಅದನ್ನೇ ನಾವು ಹಿಡಿದು ಪಾಲಿಸ್ಬೇಕು ಇಡೀ ಜೀವನದಲ್ಲಿ ಅನ್ನೋದು ಒಂದಿರುತ್ತೆ. ಅದನ್ನ ತಿರಸ್ಕರಿಸಬಾರ್ದು ಅನ್ನೋದನ್ನು ಇದೊಂದು ಶ್ಲೋಕ. ಸೊ ಹಂಗಾಗಿ ನಾವು ಇನ್ನೊಂದು ಏನಂತಂದರೆ ಧ್ಯಾಂತು ಸ್ವಾಂ ತಸ್ಯ ಯಶಸ್ತ್ರಿ ಸಂಧ್ಯಂ ಒಂದೇ ಗುರು ಶ್ರೀ ಚರಣಾರವಿಂದ್ಯಂ ಅಂತ ಒಂದು ಶ್ಲೋಕ ಇದೆ. ಹಂಗಾಗಿ ನಾವು 3 ಹೊತ್ತು ಗುರುಗಳನ್ನ ನೆನೆಸ್ಬೇಕಂತ. ಬೆಳಗ್ಗೆ ಮಧ್ಯಾಹ್ನ 3 ಹೊತ್ತು ಇದನ್ನು ಸ್ಮರಣೆ ಮಾಡ್ರೆ ಗುರು ಸ್ಮರಣೆ ನಾವು ಯಶಸ್ಸಾಗುತ್ತೆ, ನಮಗೊಂದು ಪ್ರೇರಣೆ ಸಿಗುತ್ತೆ. ಆಮೇಲೆ ಅವ್ರನ್ನ ಜೀವನ ಪೂರ್ತಿ ಅವ್ರ ವಾಕ್ಯನ ನಾವು ಪಾಲಿಸ್ಕೊಂಡು ಹೋಗ್ಬೋದು. ಆ ಗುರುಗಳು ಒಂದೊಂದು ವಾಕ್ಯನೂ ನಮ್ಮನ್ನ ಕೃಷ್ಣನವರೆಗೂ ಕರ್ಕೊಂಡೋಗಿ ಮುಟ್ಸುತ್ತೆ. ಓಕೆನಾ? ಇದು ಬಂದು 3ನೇ ಅಪರಾಧ. ಆಮೇಲೆ ಇನ್ನೊಂದೇನಂತ ಶಾಸ್ತ್ರಗಳ ನಿಂದನೆ, ಇದು 4ನೇ ಅಪರಾಧ. ಓಕೆನಾ? ಶಾಸ್ತ್ರಗಳ ನಿಂದನೆ ಅಂತಂದರೆ ಇವಾಗ ವೇದಗಳು ಒಂದು ಕಲ್ಪನೆ, ಅದರಲ್ಲಿ ಏನಿದೆ, ಅದರಲ್ಲಿ ನಾವು ಕಂಡ್ಕೊಳ್ಳೋಂಥದ್ದು ಏನಿದೆ, ಇದು ಸೈನ್ಸೇ ಇಂಪಾರ್ಟೆಂಟು, ಅದನ್ನು ನಮ್ಗೆ ಇದಕ್ಕೂ ಸಂಬಂಧ ಇಲ್ಲ ಅಂತ ಅನ್ನೋದು ಒಂದು ಅದನ್ನು ತಿರಸ್ಕರಿಸ್ಬಿಡೋದು. ಯಾವಾಗಿದ್ರೂ ಅದು ನಮ್ಮನ್ನ ಕಾಪಾಡ್ತಿರ್ತದೆ. ಸೊ ಇದು ವೇದಗಳೆಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂದ್ಬಿಟ್ಟು ಒಂದು ಸಪ್ರೇಟ್ ಮಾಯವಾದ ತತ್ವನೇ ಇದೆ. ಓಕೆನಾ? ಅಂದರೆ ಭಗವಂತನ ರಿಜೆಕ್ಟ್ ಮಾಡಿ ಸಪ್ರೇಟಾಗಿ ಇವರೇ ಇವಾಗ ಜೈನ ತತ್ವಗಳು ಇವೆಲ್ಲ ಏನು ಮಾಡ್ತಾರೆ, ಸಪ್ರೇಟಾಗಿ ಅವರೇ ಸಾಧನೆ ಮಾಡೋಕ್ಕೆ ನೋಡ್ತಾರೆ. ಬುದ್ಧಿಸಮ್ ತತ್ವ ಇವರೆಲ್ಲ ಶಾಸ್ತ್ರಗಳನ್ನು ದೂರ ಮಾಡಿಬಿಟ್ಟು ತಮ್ಮ ಸಾಧನೆದಲ್ಲಿ ಎಳಿತಾರೆ. ಇದು ಪರಿಪೂರ್ಣವಲ್ಲ, ಇದು ಒಂದು ಭಾಗ ಅಷ್ಟೇ. ಆದರೆ ನಮ್ಮ ಆತ್ಮನ ಒಂದು ಕಂಡ್ಕೊಳ್ಳೋಕೆ ಒಂದು ಪ್ರಯಾಸ ಪಡ್ತಾರೆ. ಅದರ ಸಕ್ಸಸ್ ಆಗುತ್ತೆ ಅಲ್ವೋ ಗೊತ್ತಿಲ್ಲ. ಕುಂಡಲಿನ ಜಾಗೃತಿ ಮಾಡ್ಕೊಳ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ನಿತ್ಯಬದ್ಧ ತತ್ವಗಳು ನಾವೆಲ್ಲ. ಸೊ ಇದರಿಂದ ನಾವು ಪಾರಾಗಬೇಕಂತಂದರೆ ನಾವು ವೇದಗಳ ಆಶ್ರಯ ಪಡಿಲೇಬೇಕಾಗುತ್ತೆ. ನಿಂದನೆ ಮಾಡ್ರೆ ನಮ್ಗೆ ಅದು ನಾವು ಸಂಬಂಧನ ಕಳ್ಕೊಂಡ್ಬಿಡ್ತೀವಿ. ಸೊ ಹಂಗಾಗಿ ನಾವು ವೇದಗಳ ತಿರಸ್ಕರಿಸಿದ್ರೆ ಭಗವಂತನ ತಿರಸ್ಕರಿಸಿದ್ದೇನೆ ಲೆಕ್ಕ. ಯಾಕಂದ್ರೆ ಅದರಿಂದನೇ ನಾವು ಭಗವಂತನ ಪಡಿಬೇಕಾಗ್ತದೆ. ಸೊ ಹೀಗಾಗಿ ಇದನ್ನು 4ನೇ ಅಪರಾಧ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಪರಮಾತ್ಮನ ಮಹಿಮೆ ಕಲ್ಪನೆ ಎಂದು ಭಾವಿಸೋದು. ಅಂದರೆ ಈ ನಾಮಜಪ, ಪರಮಾತ್ಮ ನಾಮಜಪ ಮಹಿಮೆನ ಇದೊಂದು ಕಲ್ಪನೆ, ಇದೊಂದು ಅಂತ ಹೇಳ್ಬಿಟ್ಟು ಅದನ್ನು ಇನ್ನೊಂದು ಕೆಲವರು ವರ್ಣಿಸಕ್ಕೆ ಹೋಗ್ತಾರೆ. ನಿರಾಸೆಗೊಳಿಸೋದು ಅಂದರೆ ನಾವು ತಿರಸ್ಕರಿಸೋದು ಅಂತಂದರೆ ಇದು ಅಸತ್ಯ, ಇದೆಲ್ಲ ವರ್ಕ್ ಆಗಲ್ಲ ಅಂತ ಬಂದ್ಬಿಡ್ತೀವಿ. ನಾವು ಇದೆಲ್ಲ ಪ್ರಯೋಗ ಮಾಡಿ ಇದೆಲ್ಲ ವರ್ಕ್ ಆಗಲ್ಲ, ಇದೊಂದು ಕಲ್ಪನೆ, ಇದನ್ನು ಸಾಧ್ಯ ಇಲ್ಲ ಇದರಿಂದ ಮೇಲಕ್ಕೆ ಬರೋದು ಅನ್ನೋದು. ಆದ್ದರಿಂದ ನಾವು ಆ ಕಲ್ಪನೆ ನಮ್ಮ ಭಗವಂತನ ನಾಮ ಮಹಿಮೆನ ಕಲ್ಪನೆ ಅನ್ನೋದ್ರಿಂದ ಹೊರಗೆ ಬರಬೇಕು. ಇದು 5ನೇದು. ಸೊ ನೆಕ್ಸ್ಟ್ ಹರಿನಾಮ ಪದವು ಇದನ್ನು ಇದು ಅರ್ಥ ಮಾಡುವಂಥದ್ದು. ಅದು ಇದ್ರದ್ದು ವರ್ಣನೆ ಕೊಡೋದ್ರಿಂದ ಇದು ಒಂದು ತಪ್ಪೆ ಅಂದರೆ ಯಾವುದಕ್ಕೂ ಅದನ್ನು ಕಂಪೇರ್ ಮಾಡೋಂಗೇ ಇಲ್ಲ. ಇವಾಗ ನೆಕ್ಸ್ಟು ಇನ್ನೊಂದು ಅಪರಾಧದಲ್ಲಿ ಬರುತ್ತೆ. ಇದು ನಾವು ಯಜ್ಞ ಆಗದಿ ಮಾಡೋದಕ್ಕೂ ಹೋಲಿಸ್ಬಾರ್ದು, ಮತ್ತು ಪುಣ್ಯ ಕಾರ್ಯಗಳಿಗೂ ಹೋಲಿಸ್ಬಾರ್ದು, ಧ್ಯಾನ ಧರ್ಮ ಮಾಡೋದಕ್ಕೂ ಹೋಲಿಸ್ಬಾರ್ದು. ಯಾಕಂದರೆ ಇದು ಅವೆಲ್ಲನೂ ನಮ್ಮನ್ನ ಇದು ಮೇಲ್ಗಡೆ ಕರ್ಕೊಂಡು ಹೋಗೋಷ್ಟು ಶಕ್ತಿ ಇಲ್ಲ. ಆದರೆ ಹರಿಕೃಷ್ಣ ಮಂತ್ರ ಹೇಳೋದು ಈ ಭೌತಿಕ ಪ್ರಪಂಚದ ಆಚೆಗೆ ಕರ್ಕೊಂಡೋಗಿ ಗೋಲೋಕ ವೃಂದಾವನ ಮುಟ್ಸೋಷ್ಟು ಶಕ್ತಿ ಹರಿಕೃಷ್ಣ ಮಂತ್ರಗಿದೆ. ಆದರೆ ನಾವು ಇಲ್ಲೇನು ಮಾಡ್ತೀವಿ, ದಾನ ಧರ್ಮ ಇದು ಯೋಗ ಆಮೇಲೆ ಇದು ಯಜ್ಞ ಆಗೋದು ಇದಕ್ಕೆ ಹೋಲ್ಸಂಗೆ ಇಲ್ಲ. ಯಾಕಂದರೆ ಕಂಪ್ಲೀಟ್ ಸಪ್ರೇಟ್ ಇದೆ.
ಇದಿಷ್ಟೊಳನೆ ನಮಗೆ ಸಕ್ಸಸ್ ಗ್ಯಾರಂಟಿನೇ. ನಾವು ಅದನ್ನು ಅಷ್ಟು ಇವಾಗ ನಾವೇನು ಮಾಡ್ತೀವಿ, ವಜ್ರನೂ ಮತ್ತು ಇದು ಡೂಪ್ಲಿಕೇಟ್ ವಜ್ರಕ್ಕೂ ಹೆಂಗೆ ವ್ಯತ್ಯಾಸ ಇಲ್ಲಿ ಸಿಗೋದಿಲ್ವ, ಹಂಗೆ ನಾವು ಯಜ್ಞ ಆಗೋದಿಗೂ ದಾನ ಧರ್ಮಕ್ಕೂ ನಾವು ಕೃಷ್ಣಂಗೆ ಇದು ನಮಗೆ ಹೋಲ್ಸಂಗಿಲ್ಲ ಅನ್ನೋದು ಒಂದು ಅಪರಾಧ. ಸೊ ಆಮೇಲೆ ಇನ್ನೊಂದು ಬಲದಂತ್ರ ಮತ್ತೆ ಇನ್ನೊಂದು ಏನು ಮಾಡ್ತೀವಿ, ಇದು 7ನೇ ಅಪರಾಧ ಬಂದು ನಾವು ಅದನ್ನು ಇವಾಗ ನೋಡಿ, ನಾವು ಎಲ್ಲ ಜಪ ಮಾಡಿದಂಥ ಪಾಪ ಪುಣ್ಯಕ್ಕೆ ಎಲ್ಲ ಕ್ಷಯ ಆಗೋಗುತ್ತೆ, ಎಲ್ಲ ನಾಶವಾಗುತ್ತಲ್ಲ. ಸೊ ಅದನ್ನು ತಿಳ್ಕೊಂಬಿಟ್ಟು ತಿರ್ಗಾ ಪಾಪ ಮಾಡೋದು. ಅರ್ಥ ಆಯ್ತಾ? ಇವಾಗ ನಾವು ಎಲ್ಲ ಚರ್ಚ್ಗೆ ಹೋಗ್ತೀವಿ, ಮಸ್ಜಿದ್ಗೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಪಾಪ ಇವಾಗ ಗಂಗಾದೇವಿಂದಲ್ಲಿ ಹೋಗಿ ಮುಳುಗ್ತೀವಿ. ಸೊ ಪಾಪ ಮುಳುಗಿತ್ತಪ್ಪ ಅಂತ ಹೇಳ್ಬಿಟ್ಟು ಬರ್ತೀವಿ, ತಿರ್ಗಾ ಬಂದಲ್ಲಿ ಪಾಪ ಮಾಡೋದು, ತಿರ್ಗಾ ಮಾಡೋದು, ತಿರ್ಗಾ ಗಂಗಗೆ ಹೋಗಿ ಮುಳುಗೋದು, ತಿರ್ಗಾ ಚರ್ಚ್ಗೆ ಹೋಗಿ ಕ್ಷಮಾಪಣೆ ಕನ್ಫೆಸ್ ಮಾಡೋದು, ತಿರ್ಗಾ ಇದು ಮಸ್ಜಿದ್ಗೆ ಹೋಗೋದು, ಎಲ್ಲ ಪಾಪ ಹೋಯ್ತಪ್ಪ ಅನ್ನೋದು, ತಿರ್ಗಾ ಪಾಪ ಮಾಡೋದು. ಇದೇನಾಗುತ್ತೆ, ನಾಮ ಬಲದಂತ್ರ ಪಾಪನ ಮುಂದುವರ್ಸೋದು ಮಹಾ ಅಪರಾಧ. ಸೊ ಹಿಂಗೆಲ್ಲ ಮಾಡಂಗಿಲ್ಲ ಅಂತ. ಹಂಗಾಗಿ ನಾವೇನು ಮಾಡಬೇಕು, ನಾಮ ಜಪದ ಮಾಡ್ಬೇಕಂದ್ರೆ ಪಾಪನ ಯಾವ್ದಾವ್ದು ಪಾಪ ಅಂತಂದ್ರೆ ಮಾಂಸ ತಿನ್ನೋದು, ಮೊಟ್ಟೆ ತಿನ್ನೋದು, ಮದ್ಯಪಾನ ಮಾಡಬಾರ್ದು, ಆಮೇಲೆ ಧೂಮಪಾನ ಮಾಡಬಾರ್ದು, ಆಮೇಲೆ ಇದು ಜೂಜಾಟ ಆಡಬಾರ್ದು, ಆಮೇಲೆ ಇದು ವೈಶ್ವಾಟಿಕೆ ಅಂತಂದರೆ ಪರಸ್ತ್ರೀಯನ್ನ ನೋಡಬಾರ್ದು ಅನ್ನೋ ಥರದ್ದು. ಇದು 4 ತತ್ವ ಫಾಲೋ ಮಾಡೋ ಜೊತೆಗೆ ದೂರ ಇರಬೇಕು. ಸೊ ಈ ಪಾಪನ ದೂರ ಮಾಡಬೇಕು ಅನ್ನೋದನ್ನು 4 ತತ್ವ ಫಾಲೋ ಮಾಡಲೇಬೇಕು. ಇಲ್ಲ ಅಂತಂದರೆ ಅದ್ರಲ್ಲಿ ಒಂದು ತಪ್ಪಿದ್ರೂ ಹಂಗಾಗಿ ಅಪರಾಧನ ದೂರ ಮಾಡಬೇಕು. ಇದು ನಾಮದಂತ ಇದು ಮೇನ್ ಕಾನ್ಸೆಪ್ಟ್ ಇದ್ರಲ್ಲ. ನಾವು ಇವಾಗ ಧರ್ಮ ಅನ್ನೋದು ಸತ್ಯ, ಶೌಚ, ದಯ ಮತ್ತು ಇದು ಸತ್ಯ, ಶೌಚ, ದಯ ಮತ್ತು ಅಹಿಂಸೆ. ಇದನ್ನು ನಾವೇನು ಮಾಡ್ತಿದ್ದೀವಿ, ಇದನ್ನು ನಮ್ಮನ್ನ ಅಶುದ್ಧಿಗೊಳಿಸುತ್ತೆ. ಸೊ ಸತ್ಯ ಅನ್ನೋದು ಜೂಜಾಟದ ಯಂತ್ರ, ಅಹಿಂಸೆ ಅನ್ನೋದು ಮಾಂಸ ಭಕ್ಷಣೆ ಯಂತ್ರ, ಆಮೇಲೆ ಇದು ಸ್ವಚ್ಛತೆ ಅನ್ನೋದು ಧೂಮಪಾನ, ಮದ್ಯಪಾನದ ಯಂತ್ರ. ಈ ಥರ ನಾವು ಕಳ್ಕೊತಿದ್ದೀವಿ. ಈ ಸತ್ಯ ಅನ್ನೋದು ಇದು ಈ ಥರದ್ದೆಲ್ಲ ನಾವು ಕುಗ್ಗಿಸ್ತಾ ಇರ್ತೀವಿ. ಹಂಗಾಗಿ ಇದು 7ನೇ ಅಪರಾಧ ಬಂದು ನಾವು ನಾಮ ಬಲದಿಂತ್ರ ನಾವು ಪಾಪ ಮಾಡಬಾರ್ದು ಅನ್ನೋದು ಒಂದು. ಸೊ ಇನ್ನೊಂದು 8ನೇದು ಏನಂತಂದರೆ ಅದೇ ಇದು ಪುಣ್ಯ ಕಾರ್ಯಗಳು ಒಳಿಸ್ಬಾರ್ದು ಅನ್ನೋದನ್ನೇ ಇದು ಆವಾಗಲೇ ಹೇಳ್ದೆ. 8ನೇ ಅಪರಾಧ ಬಂದು ಪುಣ್ಯ ಕಾರ್ಯಗಳಿಗೆ ಅಂತಂದ್ರೆ ಅದೇ ಹೇಳಿದ್ರು, ದಾನ ಧರ್ಮ ಮಾಡೋದು, ಪುಣ್ಯ ಇದು ಮಾಡಿದೆ, ಹಾಸ್ಪಿಟ್ಲ್ ಕಟ್ತೆ, ಮಸ್ಜಿದ್ ಕಟ್ತೆ, ದೇವಸ್ಥಾನ ಕಟ್ತೆ, ಆಮೇಲೆ ಇದು ಯಜ್ಞ ಆಗದಿ ಮಾಡಿದೆ, ಎಷ್ಟೋ ಪುಣ್ಯ ಕಾರ್ಯಗಳು ಮಾಡಿದೆ, ಇಡೀ ಜನಸೇವೆ ಮಾಡಿದೆ. ಇದೆಲ್ಲನೂ ಭಗವಂತ ನಮಗೆ ಉಳಿಸಂಗಿಲ್ಲ ಅನ್ನೋದು 8ನೇ ಅಪರಾಧ. ಮತ್ತು ಇನ್ನೊಂದು 9ನೇ ಮಹಾ ಅಪರಾಧ ಏನಂತಂದ್ರೆ ಅಶ್ರದ್ಧೆ ಇಲ್ಲದೆ ಇರೋರಿಗೆ, ಶ್ರದ್ಧೆ ಇಲ್ಲದೆ ಇರೋರಿಗೆ ನಾವು ಬೋಧಿಸಂಗಿಲ್ಲ, ಇದಂತ ಬೋಧನೆ ಮಾಡೋಂಗಿಲ್ಲ. ಇವಾಗ ಭಾರತದಲ್ಲಿ ಇರ್ತಾರೆ, ಕುಡಿದ ಮೇಲೆಲ್ಲೋ ಮಜಾ ಮಾಡ್ತಿರ್ತಾನೆ, ಹೋಗ್ಬಿಟ್ಟು ನಾವು ಹರಿನಾಮ ಸ್ಮರಣೆ ಮಾಡು ಅಂದ್ರೆ ಅವ್ನು ಬೈದು ಕಳಿಸ್ತಾನೆ. ಹೌದು, ಅದು ಮಾಡಿಕೊಡ್ದು. ಕೆಲವರು ನಂಬೋದಿಲ್ಲ. ಇವಾಗ ಅಜ್ಞಾನ ಸುಖವಾಗಿರೋ ಜಾಗದಲ್ಲಿ ನಾವು ಹೋಗಿ ಅಲ್ಲಿ ಬೋಧನೆ ಮಾಡ್ರೆ ಅಲ್ಲಿ ಫಲಿಸಲ್ಲ, ಬುದ್ಧಿವಂತಿಕೆ ಫಲಿಸಲ್ಲ, ವೇದಜ್ಞಾನ ಫಲಿಸಲ್ಲ. ಹಂಗಾಗಿ ಆ ಶ್ರದ್ಧೆ ಇಲ್ಲದೆ ಇರೋ ಜಾಗದಲ್ಲಿ ನಾವು ಹೋಗಿ ಇದು ಮಾಡಂತಂದರೆ ಅದು ಅವರು ಅಪಮಾನ ಮಾಡೋದನ್ನು ನಾವು ತಪ್ಪಿಸ್ಕೋಬೇಕಾಗುತ್ತೆ. ಸೊ ಇದೇನಂತಂದರೆ ಕಾನ್ಸೆಪ್ಟೇ ಕೆಟ್ಟೋಗ್ಬಿಡುತ್ತೆ. ಕೃಷ್ಣಗೆ ಅಪಮಾನ ಮಾಡೋದ್ರಿಂತ ಅವ್ರಿಗೂ ತೊಂದರೆ, ಇವ್ರಿಗೂ ತೊಂದರೆ. ಸೊ ಹಂಗಾಗಿ ಶ್ರದ್ಧೆ ಇರೋರ್ಗೆ ಹೇಳ್ಬೇಕಾಗ್ತದೆ. ಆದರೂ ಪ್ರಯತ್ನ ಪಡಬೇಕಾಗತ್ತೆ ಅಂತ ಒಂದು ಕಡೆ ಇದೆ. ಆದರೂ ಅದನ್ನು ಅಪಮಾನ ಮಾಡೋ ಥರ ಇದ್ದರೆ ಅವ್ರಿಗೆ ಇಷ್ಟ ಇಲ್ಲ ಅಂತಂದರೆ ಹೇಳಕ್ಕೆ ಹೋಗ್ಬಾರ್ದು. ಇನ್ನೇದೇನಂತಂದರೆ ನಾವು ಇಷ್ಟೆಲ್ಲ ತಿಳ್ಕೊಂಡ್ಮೇಲೂ, ಹರಿನಾಮ ಸ್ಮರಣೆನೆಲ್ಲ ತಿಳ್ಕೊಂಡ್ರು ಇದು ನಾವು ಈ ಜಗತ್ತಿನಲ್ಲಿ ಮತ್ತೆ ಅಂಟ್ಕೊಂಡಿರೋದು. ಇಷ್ಟೆಲ್ಲ ನಾನು ಹೇಳಿರ್ತೀನಲ್ಲ, ತಿರ್ಗಾ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಾನು ಕೇಳ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ತಿಳ್ಕೊಂಡಿರ್ತಾರೆ. ತಿರ್ಗಾ ಇದು ಮಾಡದೇ ಇರೋದೇ 10ನೇ ಅಪರಾಧ ಅಂತ. ಈ 10 ಅಪರಾಧನ ನಾವು ನೋಡ್ಕೋಬೇಕಾಗತ್ತೆ. ಇವಾಗ ನಾವು ಹರಿನಾಮ ಸ್ಮರಣೆ ಮಾಡ್ಬೇಕಾರೆ ಮೈಯೆಲ್ಲ ಜುಮ್ ಅನ್ಬೇಕು, ಸೊ ರೋಮಾಂಚನ ಆಗಬೇಕು, ಕಣ್ಣಲ್ಲಿ ನೀರು ಬರಬೇಕು, ಖುಷಿ ಆಗಬೇಕು, ಡ್ಯಾನ್ಸ್ ಮಾಡಬೇಕು, ಇದೆಲ್ಲ ಅನ್ಸುತ್ತೆ. ಇದೆಲ್ಲ ಆಗುತ್ತಾ ಇಲ್ಲ ಅಂತಂದ್ರೆ ಏನೋ ಮಿಸ್ಟೇಕ್ ಇದೆ ಅಂತ. ಅದೇ ಇದು ಮಿಸ್ಟೇಕ್, ಸಿದ್ಧೆ ಆಗ್ತಾ ಇಲ್ಲ, ಇದಾಗ್ತಿಲ್ಲ ಅಂತೀವಲ್ಲ, ಇದೇ 10 ಅಪರಾಧದ ಮಹಾ ಅಪರಾಧ ಅಂತ. ಇದು ಪದ್ಮಪುರಾಣದಲ್ಲಿ ಬರುವಂಥ 10 ಅಪರಾಧಗಳಿದು. ಇದನ್ನು ನನ್ನ ಶಕ್ತಿಗೆ ಆಗುವಂಗೆ ನಾನು ತಿಳಿಸಿದ್ದೀನಿ. ಇದ್ರಲ್ಲಿ ಚಿಕ್ಕ ಪುಟ್ಟ ತಪ್ಪಿದ ದಯವಿಟ್ಟು ಎಲ್ಲ ಪಂಡಿತರು ನನ್ನ ಕ್ಷಮಿಸಿ, ನನ್ನ ಶಕ್ತಿಗಿರೋ ಮತ್ತಿಗೆ ನಾನು ಬೋಧನೆ ಮಾಡಿದ್ದೀನಿ. 10 ಅಪರಾಧ ಜೊತೆಗೆ ಇನ್ನು ನಾವು ತಿದ್ಕೊಳ್ಳೋದು ತುಂಬ ಇದೆ. ಸದಾ ನಾವು ಉತ್ಸಾಹದಲ್ಲಿರಬೇಕು, ಭಕ್ತರ ಸಂಘ ಮಾಡಬೇಕು. ಮತ್ತು ಧರ್ಮಗಳ ಚೈತನ್ಯ ಮಹಾಪ್ರಭುಗಳ ಬುಕ್ಕು, ಭಾಗವತ ಬುಕ್ಕು ಅಂತ ಹೇಳಿದೆ. ಆಮೇಲೆ ಇನ್ನೊಂದೇನಂತಂದ್ರೆ ಓದ್ಸಲಿ ನಾನು ಭಾಗವತ್ ಪುರಾಣ ಹೇಳ್ಬೇಕಾದ್ರೆ ಫ್ರೀಯಾಗಿ ಸಿಗುತ್ತೆ ಅಂದ್ಕೊಂಡ್ಬಿಡ್ತಾರೆ ಎಷ್ಟೋ ಜನ. ಸೊ ಅದು ಫ್ರೀಯಾಗಿ ಸಿಗೋ ಅಂಥದ್ದಲ್ಲ, ಯಾಕಂದರೆ ಅದು ತುಂಬ ಬಿಗ್ ಬುಕ್, ಅದು 18 ಬುಕ್ ಬರುತ್ತೆ.
ಸೊ ಅದನ್ನ ಖರ್ಚು ತುಂಬ ಆಗೋಗುತ್ತೆ. ಪ್ರಿಂಟ್ಔಟ್ ತೊಗೋಬೇಕಂತಂದ್ರೆ ಒಂದು 20,000 ಆಗೋಗ್ಬಿಡುತ್ತದೆ. ಹೌದು. ಹಂಗಾಗಿ ಅದನ್ನು ಪ್ರಿಂಟ್ಔಟ್ ಅದು ಯಾಕಂದರೆ ಅದರಲ್ಲಿ ವರ್ಡ್ ಎಕ್ಸ್ಪ್ಲನೇಷನ್ ಇದೆ. ಬರೀ ಭಾಗವತ್ ಪುರಾಣ ಬರೀ ಶ್ಲೋಕ ಮತ್ತು ಇದು ಗೀತಾ ಪ್ರೆಸ್ಸಲ್ಲೆಲ್ಲ ಏನಾಗುತ್ತೆ ಅಂದರೆ ಬರೀ ಶ್ಲೋಕದ ಅರ್ಥ ಅಷ್ಟೇ ಇದೆ, ನಮ್ಗೆ ಅರ್ಥ ಆಗಲ್ಲ. ಅದು ಪ್ರಭುಪಾದರು ಶ್ಲೋಕದ ಅರ್ಥ ಕೊಟ್ಟು ಅದ್ರದ್ದು ಅನುವಾದ ಮಾಡಿ ಅದನ್ನು ಟ್ರಾನ್ಸ್ಲೇಷನ್ ಮಾಡಿ ಮತ್ತು ನೆಕ್ಸ್ಟ್ ಅದ್ರ ಭಾವಾರ್ಥ ಪರ್ಪೋರ್ಟ್ ಎಲ್ಲ ಬರೆದು ಕ್ಲೀನಾಗಿ ನಮ್ಮ ತಲೆ ಒಳಗೆ ಹೋಗೋ ಥರ ಬರೆದು ಕೊಟ್ಟಿದ್ದಕ್ಕೆ ಅಷ್ಟು ಎಕ್ಸ್ಪೆಂಡ್ ಆಯಿತು. 18 ವಾಲ್ಯೂಮ್ ಆಯ್ತು ವಾಲ್ಯೂಮ್ಸ್. ಹಂಗಾಗಿ ನಮ್ಗೆ ಅದು ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ. ಅದನ್ನು ಹೋದ್ರೆ ತುಂಬ ಫಲ ಜಾಸ್ತಿ. ಯಾವುದೇ ಪೇಜ್ ಎತ್ತಿದ್ರು ನಮ್ಗೆ ಕ್ವಾಲಿಫೈಡ್ ಆಗ್ತೀವಿ. ಒಂದೊಂದು ಪೇಜಲ್ಲೂ ಪ್ರಭುಪಾರ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದು ಪೇಜ್ ಹೋದ್ರೆ ಸಾಕು ನಾವು ಮುಕ್ತಿ ಪಡೆದು ಬಿಡ್ತೀವಿ ಅಂತ ಅಷ್ಟು. ಯಾಕಂದ್ರೆ ಅವರು ಹೇಳೋದೆಲ್ಲ ಹೂವಪ್ಪೋದಲ್ವ ಹೇಳೋದಲ್ಲ. ಅವರೆಲ್ಲರೂ ಚೈತನ್ಯ ಮಹಾಪ್ರಭುಗಳದು, ಸನಾತನ ಗೋಸ್ವಾಮಿ ಈ ಥರದ್ದೆಲ್ಲರನ್ನೂ ಎಲ್ಲ ವೇದ ಪುರಾಣ ಇದು ಎಲ್ಲ ಉದಾಹರಣೆ ಕೊಟ್ಟು ಎಕ್ಸ್ಪ್ಲನೇಷನ್ ಮಾಡ್ತಾರೆ ಅವರು. ಹಾಗಾಗಿ ಅದಕ್ಕೆ ಅಷ್ಟು ಮಹತ್ವ ಇದೆ. ದಯವಿಟ್ಟು ಎಲ್ಲರೂ ತೊಗೊಂಡ್ರೆ ಇನ್ನೂ ಈಸಿ ಆಗುತ್ತೆ. ನನಗೂ ಕ್ಲಾಸಿಗೆ ಹೇಳ್ಕೊಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದು. ಯಾಕಂತಂದರೆ ಇದನ್ನೆಲ್ಲ ತಿಳ್ಕೊಂಡ್ರೆ ನಮ್ಗೆ ಈಸಿ. ಪ್ರತಿಯೊಬ್ಬರು ತೊಗೊಳ್ಬೇಕನ್ನೋದೇ ನನ್ನ ಒಂದು ವಿನಂತಿ ಇದನ್ನೆಲ್ಲರೂ. ಸೊ ದಯವಿಟ್ಟು ಇದನ್ನು ತೊಗೊಳ್ಳೇಬೇಕಾಗ್ತದೆ. ಅದು ಇದನ್ನು ಸರಿ ತೊಗೊಂಡಿಲ್ಲ ಅಂತಂದರೆ ಅಂದು ಕಾಣಿಸಿಲ್ಲ. ಇದು ಒಂದು ಬುಕ್ ಇಲ್ಲ, ಇದು ಈ ಥರ 18 ಬುಕ್ ಇದೆ. ನಾನೊಂದು ಇಮೇಜ್ ಕಳಿಸ್ತೀನಿ ಎಷ್ಟಿದೆ ಅಂತ ಆಮೇಲೆ. ಸೊ ಆ ಇಮೇಜ್ ಇದು ಒಂದು ಬುಕ್ ಅಲ್ಲ, 18 ಬುಕ್ ಇದೆ. ಈ ಥರ ಇದೇ ರೀತಿಯಾಗಿ 18 ಬುಕ್ ಇದೆ. ನಾನು ಅದನ್ನು ಫೋಟೋ ಕಳಿಸ್ತೀನಿ. ಸೊ ವಿತ್ ಇದು ಕೃಷ್ಣನ ರೂಪ ಹೆಂಗೆ ಅನ್ನೋದಕ್ಕೆ ಒಂದು, ಆಮೇಲೆ 18 ಬುಕ್ ಎಷ್ಟಿದೆ ಅನ್ನೋದನ್ನು ಒಂದು ಫುಲ್ ವಿಡಿಯೋ ನಾನು ಕಳಿಸ್ತೀನಿ. ಸೊ ಇದನ್ನು ದಯವಿಟ್ಟು ಎಲ್ಲ ತಗೊಳ್ಳಿ. ಸಾಧ್ಯವಾಗ್ದಿಲ್ಲ ಅಂದ್ರೆ ಅಟ್ಲೀಸ್ಟ್ ಭಗವದ್ಗೀತೆ ಆದರೂ ತಗೊಳ್ಳಿ ಅಂತ ಹೇಳ್ತೀನಿ. ಎಲ್ಲರ ಹತ್ರನೂ ಆಲ್ಮೋಸ್ಟ್ ಇರುತ್ತೆ. ಆದರೆ ಪ್ರಭುಪಾದ್ರ ಥರ ವರ್ಡ್ ಟು ವರ್ಡ್ ಎಕ್ಸ್ಪ್ಲನೇಷನ್, ಅನುವಾದ ಮತ್ತು ಭಾವಾರ್ಥ ಸಮೇತ ತೊಗೊಂಡ್ರೆ ನಮಗೆ ಬೆನಿಫಿಟ್ ಅದ್ರೊಳಗಡೆ. ಸುಮ್ಮನೆ ನಾವು ಅದು ಶ್ಲೋಕದ ಅರ್ಥ ನೇರ ಅರ್ಥ ತೊಗೊಂಡ್ರೆ ಏನಾಗುತ್ತೆ, ಅದ್ರಲ್ಲಿ ಕೆಲವು ತಪಸ್ ಬಗ್ಗೆ ಎಲ್ಲ ಹೇಳಿರ್ತಾರಲ್ಲ. ಸೊ ಏನಾಗುತ್ತೆ, ಧ್ಯಾನದ ಬಗ್ಗೆ ಇದೆಲ್ಲ ಹೇಳ್ಬೇಕಾದ್ರೆ ನಾವು ಪ್ರಭುಪಾದರು ಅದನ್ನು ಈ ಜಗತ್ತಿಗೆ ಸೂಕ್ತವಲ್ಲ ಅಂತೆಲ್ಲ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಈ ಜಗತ್ತಲ್ಲಿ ನಾವು ಈ ಕಲಿಯುಗದಲ್ಲಿ ನಾವು ಏನು ಮಾಡ್ಬೇಕಂತ ಹೇಳ್ತಾರೆ. ಯಾಕಂದ್ರೆ ಸತ್ಯಯುಗದಲ್ಲಿ ತ್ರೈತ್ರಯುಗದಲ್ಲಿ ಧ್ಯಾನ ಮಾಡೋ ಪ್ರಕ್ರಿಯೆಗಳು ಬರ್ತವೆ. ಅದು ಈ ಕಲಿಯುಗದಲ್ಲಿ ಮಾಡೋಕ್ಕಲ್ಲ. ಯಾಕಂದ್ರೆ ದೇಹ ಅಲ್ಪಾಯಸ್ಸು. ಆವಾಗ ಸಾವಿರಾರು ಗಟ್ಟಲೆ ತಪಸ್ ಮಾಡ್ತಾರೆ. ವಾಲ್ಮೀಕಿ 60,000 ವರ್ಷ ತಪಸ್ ಮಾಡಿದ್ದ, ಆಮೇಲೆ ರಾಮಾಯಣ ಬರ್ದ ಅಲ್ವಾ. ಹಂಗೆ ಇವಾಗ ನಾವು ಅಷ್ಟು ಧ್ಯಾನ ಮಾಡೋಕ್ಕೆ ಆಯಸ್ಸು ಅಷ್ಟಿಲ್ಲ. ಸೊ ಈ ಸುಲಭ ಇದು ದಾರಿ ಏನಂತಂದ್ರೆ ಹರಿನಾಮ ಸ್ಮರಣೆ ಅಂತ ಇದು ಎಲ್ಲ ಕಾನ್ಸೆಪ್ಟ್ ಇದೆ.